ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಹೇಳ್ತಾ ಇದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ 4 ಅಂಕಕ್ಕೆ ಬಹುಮುಖ್ಯವಾಗಿ ಕೇಳುವಂತಹ ವ್ಯತ್ಯಾಸದ ಪ್ರಶ್ನೆ ಅಂತ ಬಂದಾಗ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ, ಬದಲಿ ಸರಕು, ಪೂರಕ ಸರಕು, ಸಾಮಾನ್ಯ ಸರಕು, ಕೆಳದರ್ಜೆ ಸರಕು, ಈ 4 ವ್ಯತ್ಯಾಸಗಳು ಬಹುಮುಖ್ಯವಾಗಿರುತ್ತೆ. ಆಯಿತಾ? ಹಾಗಾಗಿ ಸಾಮಾನ್ಯ ಸರಕು, ಕೆಳದರ್ಜೆ ಸರಕುಗಳಿನ ವ್ಯತ್ಯಾಸವನ್ನೇನಾದರೂ ಕೇಳಿದರೆ ಎಕ್ಸಾಮಲ್ಲಿ ಇಷ್ಟು ಉತ್ತರವನ್ನು ಬರೆದ್ರೆ ಸಾಕಾಗತ್ತೆ. ಸಾಮಾನ್ಯ ಸರಕಿಗೆ ಬರೆದಿರೋದಕ್ಕೆ 2 ಅಂಕ, ಕೆಳದರ್ಜೆ ಸರಕುಗಳಿಗೆ ನೀವು ಏನು ಬರೆದಿರ್ತೀರಿ ಅದಕ್ಕೆ 2 ಅಂಕಗಳನ್ನ ಸೇರಿ 4 ಅಂಕ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ವಿವರಣೆ ಅದು ಇದು ಅವಶ್ಯಕತೆ ಇಲ್ಲ, 4 ವ್ಯತ್ಯಾಸನ ಬರೆದ್ರಾಯಿತು. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಮೊದಲನೇ ವ್ಯತ್ಯಾಸ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಹೆಚ್ಚಾಗುವ ಸರಕುಗಳು. ಇವು ಸಾಮಾನ್ಯ ಸರಕುಗಳು. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆಯಾಗುವ ಸರಕುಗಳು ಕೆಳದರ್ಜೆ ಸರಕುಗಳು. ಸಾಮಾನ್ಯ ಸರಕುಗಳಿಗೆ ಉದಾಹರಣೆ ಆಹಾರ ಮತ್ತು ಬಟ್ಟೆ ಇತ್ಯಾದಿ. ಕೆಳದರ್ಜೆ ಸರಕುಗಳಿಗೆ ಉದಾಹರಣೆ ನವಣೆ, ಸಜ್ಜೆ, ಬಾರ್ಲಿ, ಆರ್ಕ, ರಾಗಿ ಇತ್ಯಾದಿಗಳು. ಸಾಮಾನ್ಯ ಸರಕುಗಳ ಬೇಡಿಕೆ ಮತ್ತು ಅನುಭೋಗಿಯ ಆದಾಯದ ನಡುವೆ ಧನಾತ್ಮಕ ಸಂಬಂಧವಿದೆ. ಸಾಮಾನ್ಯ ಸರಕುಗಳು ಧನಾತ್ಮಕ ಸಂಬಂಧ, ಕೆಳದರ್ಜೆ ಸರಕುಗಳು ಋಣಾತ್ಮಕ ಸಂಬಂಧ. ಸರಕುಗಳ ಬೇಡಿಕೆ ಮತ್ತು ಅನುಭೋಗಿಯ ಆದಾಯದ ನಡುವೆ ಋಣಾತ್ಮಕ ಸಂಬಂಧವಿದೆ. 4ನೇ ವ್ಯತ್ಯಾಸ, ಇಲ್ಲಿ ಬೇಡಿಕೆ ರೇಖೆ ಆದಾಯ ಹೆಚ್ಚಾದರೆ ಬಲಭಾಗಕ್ಕೆ, ಆದಾಯ ಕಡಿಮೆಯಾದರೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಕೆಳದರ್ಜೆ ಸರಕುಗಳು, ಇಲ್ಲಿ ಬೇಡಿಕೆ ರೇಖೆ ಆದಾಯ ಹೆಚ್ಚಾದರೆ ಎಡಭಾಗಕ್ಕೂ, ಆದಾಯ ಕಡಿಮೆಯಾದರೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದಿಷ್ಟು ಕೂಡ ವ್ಯತ್ಯಾಸ ಇರುವಂಥದ್ದು 4. ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಹಾಗೂ ಅದರ ಉತ್ತರ ಜೊತೆ ಸಿಗ್ತೀನಿ. ಇವಾಗ ಆಲ್ರೆಡಿ ಇದು 8ನೇ ಪ್ರಶ್ನೆ ಆಗಿರುತ್ತೆ. ನಾನು ವಿಡಿಯೋನ ಹಾಕ್ತಾ ಇರೋದು 4 ಅಂಕದ 8ನೇ ಬಹುಮುಖ್ಯ ಪ್ರಶ್ನೆಯ ಉತ್ತರ ಇದಾಗಿರುತ್ತೆ. ಹಾಗಾಗಿ ಉಳಿದ ವಿಡಿಯೋಗಳನ್ನ ವಾಚ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗಿದೇನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು 4 ಅಂಕದ ಲಿಸ್ಟ್ಗಳನ್ನ ಏನು ಕೊಟ್ಟಿದ್ದೀನಿ ಬಹುಮುಖ್ಯ ಪ್ರಶ್ನೆ, ಕೊನೆ ಪಕ್ಷ ಅದನ್ನಾದರೂ ಫಾಲೋ ಮಾಡಿ ನಿಮ್ಮ ಹತ್ರ ಉತ್ತರ ಇದ್ದರೆ ನೀವೇ ಕಲ್ತ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.